ಇವತ್ತೇನು ಮುಳಬಾಗಿಲು ತಾಲೂಕಿನ ನಗರ ಭಾಗದಲ್ಲಾಗಿರ್ತಕ್ಕಂಥ ಸೋಮೇಶ್ವರ ಕೆರೆ ಇವತ್ತು ಸಾಕಷ್ಟು ನಿವಾಸಿಗಳು ಸುತ್ತಮುತ್ತ ವಾಸವಾಗಿರ್ತಕ್ಕಂಥ ಪ್ರತಿಷ್ಠಿತ ಕೆರೆ ಇವತ್ತು ಹಾಳಾಗಿದೆ. ಇವತ್ತು ಸಾಕಷ್ಟು ವಿಚಾರಗಳಿಂದ ಅದು ಸ್ಮೆಲ್ ಬಂದು ಸುತ್ತಮುತ್ತಲಿನ ಏನು ಮನೆಗಳಿಗೆ ಪಾಪ ಸ್ಮೆಲ್ ಬರ್ತಾಯಿದೆ ಅಂತ ಏನು ದೂರು ಬಂತು. ಆ ದೂರಿನ ಪರವಾಗಿ ನಾನು ಕಮಿಷನರ್ನ ಕಳಿಸಿ ಅದು ಸ್ವಲ್ಪ ಕೂಲಂಕಷ ಚರ್ಚೆ ಮಾಡಿ ಅಂತಾದಾಗ ನಮಗಿನ್ನೂ ಅದು ಯಾವ ರೀತಿ ಬರ್ತಾಯಿದೆ ಅಂತ ಅರ್ಥ ಆಗ್ತಾಯಿಲ್ಲ. ಅದರಿಂದ ನಮ್ಮ ಪೊಲ್ಯೂಷನ್ ಬೋರ್ಡನ್ನು ಕರೆದು ಇವತ್ತು ವಾಟರ್ ಶಾಂಪಲ್ ತೊಗೊಂಡು ಇವತ್ತು ಕಳಿಸ್ತಾ ಇದ್ದೀವಿ. ಆದಷ್ಟು ಬೇಗ 3-4 ದಿವಸ ಒಳಗಡೆ ಅಥವಾ 8 ದಿವಸ ಒಳಗಡೆ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾವುದರಿಂದ ಇದು ಸ್ಮೆಲ್ ಬರ್ತಾಯಿದೆ ಅನ್ನೋದನ್ನು ನಮಗೆ ಮಾಹಿತಿ ಕೊಡ್ತಾರೆ. ಸೊ ಅದಾದಮೇಲೆ ನನಗೆ ಬಂದಿರತಕ್ಕಂಥ ಮೂಲ ಮಾಹಿತಿ ಡ್ರೈನೇಜ್ ಕಡೆಯಿಂದ ಏನು ಈ ಜಹಾಂಗೀರ್ ಮೊಹಲ್ಲಾ ಈ ಕಡೆಯಿಂದ ಡ್ರೈನೇಜ್ ಕಡೆಯಿಂದ ಇವತ್ತೇನು ಬರ್ತಾಯಿದೆ ಅದರಿಂದ ಕಲುಷಿತವಾಗಿ ಸ್ಮೆಲ್ ಬರ್ತಾಯಿದೆ ಅಂತ ನನ್ನ ಮೇಲ್ಮಟ್ಟಕ್ಕೆ ಕಾಣ್ ಬರ್ತದೆ. ರಿಪೋರ್ಟ್ ಬಂದಿದ್ದಾದಮೇಲೆ ಆದಷ್ಟು ಬೇಗ ಅನುದಾನವನ್ನು ತಂದು ಅದನ್ನು ಯಾವ ರೀತಿ ನಾವು ಮಾಡಬೇಕನ್ನೋದು ಸರಿಪಡಿಸ್ಲಿಕ್ಕೆ ಆ ಡ್ರೈನೇಜ್ ವಾಟರ್ ಬರ್ದಂಗೆ ಅದು ಫಿಲ್ಟರ್ ಮಾಡಿ ಬರೋಂಗೆ ವ್ಯವಸ್ಥೆನ ನಾನು ಮಾಡಿಕೊಡ್ತೀನಿ ಅಂತ ಈಗಾಗಲೇ ಇದನ್ನು ಅನುಮತಿಯನ್ನು ಕೊಟ್ಟಿದ್ದೀನಿ. ತದನಂತರ ನಾಳೆ ಅಥವಾ ನಾಳಿದ್ದು ಈಗ ಸರ್ವೇರು ತಹಸೀಲ್ದಾರ್ ಬಂದು ಕೆರೆ ನೀರನ್ನ ಖಾಲಿ ಮಾಡೋಕ್ಕೆ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀನಿ. ಕೆರೆ ನೀರು ಖಾಲಿ ಮಾಡಿ ಅದು ಒಣಗಲಿಕ್ಕೆಲ್ಲ ವ್ಯವಸ್ಥೆ ಮಾಡಿ ಸೊ ಮುಂದಿನ ದಿವಸಗಳಲ್ಲಿ ಖಂಡಿತವಾಗ್ಲೂ ನಾನು ಇಲ್ಲಿ ಸುತ್ತಮುತ್ತಲ ಎಲ್ಲ ನನ್ನ ವಾಸಸ್ಥರಿಗೊಂದು ನನ್ನ ಮಾತನ್ನು ಕೊಡ್ತಾಯಿದ್ದೀನಿ. ಆದಷ್ಟು ಬೇಗ ಇದನ್ನು ಕೆರೆ ನೀರು ಖಾಲಿ ಮಾಡಿ ಶಾಶ್ವತವಾಗಿರ್ತಕ್ಕಂಥ ಪರಿಹಾರಕ್ಕೆ ನಾನು ಮುಂದೆ ಬರ್ತೀನಿ ಅಂತ ಹೇಳಿ ಇಡೀ ನನ್ನ ಆಡಳಿತ ತಂಡ ಬಂದು ಇವತ್ತು ಎನ್ಕ್ವೈರಿ ಮಾಡಿದ್ದೀವಿ. ಸೊ ನಾಳೆಯಿಂದನೇ ವರ್ಕ್ ಸ್ಟಾರ್ಟ್ ಮಾಡಿ ಅದು ಕೆರೆ ಕಟ್ಟ ಮೇಲೆ ಕ್ಲೀನ್ ಮಾಡಿ ನೀರು ಬಿಟ್ಟು ನೀರನ್ನ ಆಚೆ ಬಿಟ್ಟು ಮೀನು ಖಾಲಿ ಮಾಡಿ ಸೊ ಮುಂದಿನ ಕ್ರಮ ಏನು ಕೈಗೊಳ್ಳಬೇಕನ್ನೋದನ್ನು ಖಂಡಿತವಾಗ್ಲೂ ನಾನು ಕೈಗೊಳ್ತೀನಿ. ಇನ್ನೊಬ್ಬ ಯಾರೋ ಮೋಹನ್ ಭಾವ ನೆನ್ನೆ ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ ಬಿಟ್ಟಿದ್ದ, ಇದೊಂದು ಹಾಡು ಕ್ರಿಯೇಟ್ ಮಾಡಿ ಬಿಟ್ಟಿದ್ದ. ಇದು ಅವ್ರಿಗೆ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಿಂದೆ ಇರ್ತಕ್ಕಂಥ ಶಾಸಕರ ಅಂತ ಒಂದು ಇದರಲ್ಲಿ ಸುಮಾರು ಒಂದು 7 ಕೋಟಿ ರೂಪಾಯಿ ಟೆಂಡರ್ ಆಗಿದ್ದು. ಇದು 7 ಕೋಟಿ ರೂಪಾಯಿ ಟೆಂಡರ್ ನೋಡಿ ನಿಮಗೆ ಗೊತ್ತಾಗ್ತದೆ. ಕೆರೆ ಮತ್ತು ಈ ಟೆಂಡರ್ಗೆ ಅಂತ ಮಾಡಿ ಸೊ ನೋಡಿ ಈ ಟೆಂಡ್ ಹಿಂಗೆ ಕಾಣಿಸ್ತಿದೆ ಅಂತ ನೋಡಿ. ನಾನು ಮುಳಬಾಗಿಲು ಬಂದಿದ ತಕ್ಷಣ ಇದ್ರ ಬಗ್ಗೆ ನಾನು ಪ್ರಶ್ನೆ ಕೇಳಿದೆ. ನನಗೆ ಸರಿಯಾದ ಉತ್ತರ ನನಗೆ ಸಿಗ್ತಾ ಇಲ್ಲ. ಆದಷ್ಟು ಬೇಗ ಅದು ಹುಡುಕೊಂಡು ಈಗ ನನಗೆ ಬಂದಿರತಕ್ಕಂಥ ಮಾಹಿತಿ ನಾನು ಆದಷ್ಟು ಬೇಗ ಇಲ್ಲಿ ಲೈಟಲ್ಲಿ ಹಾಕಿ ಇವತ್ತೇ ನಾಳೆ ಅಥವಾ ಲೈಟ್ಗಳನ್ನು ಹಾಕಿ ನೈಟ್ ಹೊತ್ತೊಬ್ಬರಿಗೆ ನಮ್ಮ ಮುನ್ಸಿಪಾಲಿಟಿ ಕಡೆಯಿಂದ ಇಲ್ಲಿ ಕಾವಲಿಕ್ಕೆ ಒಬ್ಬರನ್ನ ಹಿಡ್ತೀನಿ ಅಂತ ಒಂದು ಮಾತು ಹೇಳ್ತೀನಿ. ದಯವಿಟ್ಟು ನಾನೊಂದು ಮಾತ್ರ ಹೇಳ್ತೀನಿ. ಸೊ ಬಂದು ಸೋಷಿಯಲ್ ಮೀಡಿಯಾ ಇದೆ ಇಲ್ಲ ಯೂಟ್ಯೂಬ್ ಇದೆ ಅಂತ ಬಂದು ವೀಡಿಯೋ ಮಾಡಿ ಹಾಕ್ಬಿಟ್ರೆ ಶಾಶ್ವತ ಪರಿಹಾರ ಅಲ್ಲ. ಇವರಾದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ನೀವು ಕೂಡ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿಗಳು. ಅದು ಯಾರಿಗೆ ತಂದು ಅವ್ರಿಗೆ ಮುಡಿಸಿದ್ರೆ ನಾನು ಅದನ್ನು ಸ್ಪಂದಿಸ್ತೀನಿ ಅದಲ್ವಾ. ನೀವೇನು ಸ್ಪಂದಿಸ್ದೆ ನೀವು ಹಾಕ್ಬಿಟ್ರೆ ಅದು ಯಾರ ಮಾನ ಹೋಗುತ್ತೆ? ಮುಳಬಾಗಿಲು ಎಲ್ರಿಗೂ ಮಾನ ಹೋಗುತ್ತೆ. ಸೊ ಅದನ್ನು ನಾನು ನಿಮ್ಮನ್ನು ಕೈ ಮುಗಿದು ಕೇಳ್ತೀನಿ. ಆ ಥರ ಶಾಶ್ವತವಾದ ಪರಿಹಾರಗಳಿದ್ರೆ ಫಸ್ಟ್ ನನ್ನ ಗಮನಕ್ಕೆ ತನ್ನಿ. ನನ್ನ ಗಮನಕ್ಕೆ ತಂದು ನಾನೇನೋ ನೆಗ್ಲೆಕ್ಟ್ ಮಾಡೋದು ಅವಾಗ ನೀವು ಮಾಡೋದನ್ನ ಅರ್ಥ ಇದೆ. ನನ್ನ ಗಮನಕ್ಕೆ ಬರ್ದೇನೆ ಅಧಿಕಾರಿ ಗಮನಕ್ಕೆ ಬರ್ದೇನೆ ನಿಮ್ಮಷ್ಟು ನೀವು ಮಾಡಿಬಿಟ್ರೆ ಏನಾಗುತ್ತೆ? ಅದು ಎಲ್ಲೋ ಒಂದು ಕಡೆ ನಮ್ಮ ಮುಳಬಾಗಿಲು ತಾಲೂಕು ನಾವೇ ಹರಾಜು ಮಾಡ್ಕೊಂಡಾಗ ಆಗ್ತದೆ. ಸೊ ಅದಕ್ಕೆ ನಾನು ಮನವಿ ಮಾಡ್ತೀನಿ, ಇವತ್ತಿಂದನೇ ಈ ಪಾರ್ಕ್ನ ಡೆವಲಪ್ ಮಾಡೋಕ್ಕೆ ಏನು ಅನಾಚಾರ ಕೆಲಸ ಏನು ನಡೀತಾ ಅದಕ್ಕೆಲ್ಲ ಬಂದ್ ಮಾಡಲಿಕ್ಕೆ ಇವತ್ತೇ ಅದನ್ನು ವ್ಯವಸ್ಥೆನ ಮಾಡ್ತೀನಿ. ಲೈಟಿಂಗ್ ಹಾಕ್ಸಿ ಒಬ್ಬರು ಕಾವಲಿಡೋಕ್ಕೆ ವ್ಯವಸ್ಥೆನ ಮಾಡ್ತೀನಿ. ಮುಂದಿನ ದಿವಸದಲ್ಲಿ ಕೆರೆ ನುಂಗ್ದವ್ರು ಯಾರು? ಅದ್ಯಾವುದೋ ಫಿಲಮಲ್ಲಿ ಶಾಪುರ ವೆಲ್ಪೈ ಅಂತ ಕಂಪ್ಲೇಂಟ್ ಕೊಟ್ರಲ್ಲ, ಹಂಗೆ ನಾನು ಕೂಡ ನಾನು ಕೆರೆ ಹೊರಟೋಗಿದ್ದೀನಿ ಕಂಪ್ಲೇಂಟ್ ಕೊಡ್ತೀನಿ. ಸೊ ಅವು ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಸಿಗ್ಬೋದೇನೋ ಅಂತ ನಾನು ನೋಡ್ತೀನಿ. ಬಟ್ ಆದರೂ ಕೂಡ ನನ್ನ ನಗರ ಭಾಗಸ್ಥರಿಗೆ ಸ್ಮೆಲ್ ಬರ್ದಂಗೆ ವ್ಯವಸ್ಥೆ ಮಾಡಿ ಅದು ಕೆರೆನ ವ್ಯವಸ್ಥೆ ಮಾಡ್ತಕ್ಕಂಥ ಜವಾಬ್ದಾರಿ ಅಧಿಕಾರಿ ಕರೆದು ಮಾತಾಡಿದ್ವಿ. ಸೊ ನಾಳೆಯಿಂದನೇ ವರ್ಕ್ ನಾನು ಸ್ಟಾರ್ಟ್ ಮಾಡ್ಕೊಳ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಏನಾಗಿದೆ ಅಂತಂದರೆ ನಾನು ಬಂದು ಕೂಡಲೇ ನಾನು ಅಧಿವೇಶನದಲ್ಲಿ ಲೆಕ್ಕ ಕೇಳಿದ್ದೀನಿ ಸರ್. ಆದಷ್ಟು ಬೇಗ ಕೊಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾವ್ರೆ. ಆ ಕಾಂಟ್ರಾಕ್ಟ್ರ್ ಎಷ್ಟೇ ಸ್ಪಂದಿಸಿದ್ರು ಕೂಡ ಸಿಗ್ತಾ ಇಲ್ಲ. ಇದು ದೊಡ್ಡ ಮಟ್ಟಿಗೆ ನೋಡಿದಾಗೆ ದೊಡ್ಡ ವ್ಯಕ್ತಿಗಳು ಕೈವಾಡಿದೆ ಅಂತ ನನಗೊಂದು ಮಾಹಿತಿ ಬಂದಿದೆ. ಸೊ ಮುಂದಿನ ದಿವಸ ಅದೇನು ಕ್ರಮ ಜರುಗಿಸ್ಬೇಕು ಅನ್ನೋದನ್ನ ನಾನು ಪ್ರಯತ್ನ ಮಾಡ್ತೇನೆ. ಮುಖ್ಯವಾಗಿ ಇಲ್ಲಿ ಈ ಕೆರೆ ಸಂಬಂಧಪಟ್ಟಿರೋದು ನಗರಸಭೆ ಬರುತ್ತಾ ಸಣ್ಣ ನೀರಾವರಿಗೆ ಬರುತ್ತಾ ಅಂತ ಗೊಂದಲದಲ್ಲಿ. ಸಣ್ಣ ನೀರಾವರಿಗೆ ಬರುತ್ತೆ ಸರ್. ಅದಕ್ಕೆ ನಗರಸಭೆ ನಾವು ಕೇಳಿದ್ರೆ ನಮಗೆ ಅದು ಹ್ಯಾಂಡ್ ಓವರ್ ಮಾಡಿಲ್ಲ ಅಂತ ನಗರಸಭೆ ಹೇಳ್ತಾರೆ. ಅದೇ ಸಣ್ಣ ನೀರಾವರಿಗೆ ನಮ್ಗೆ ಬರಲ್ಲ, ಅದು ನಗರಸಭೆ ಅವ್ರು ಮಾಡಬೇಕು ಅಂತ ಇಲ್ಲಿ ಗೊಂದಲದಲ್ಲಿದ್ದಾರೆ. ಅವರು ಅಧಿಕಾರಿಗಳೇ ಅವರು ಇದು ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಯಾವ್ದು ಸರ್? ಇಲ್ಲ, ಆ್ಯಕ್ಚುಲಿ ಬಂದು ಇದು ಸಣ್ಣ ನೀರಾವರಿಗೆ ಸಂಬಂಧಪಟ್ಟ ವಿಷಯ, ಮೈನರ್ ಇರಿಗೇಷನ್ ಬಂದಿರತಕ್ಕಂಥ ವಿಷಯ. ಅವ್ರನ್ನೂ ಕರೆದು ಮಧ್ಯಾಹ್ನಕ್ಕೆ ಮೀಟಿಂಗ್ ಮಾಡ್ತಾಯಿದೆ. ನೀರು ಖಾಲಿ ಮಾಡಲಿಕ್ಕೆ DC ಪರ್ಮಿಷನ್ ಬೇಕು. DC ಅವ್ರನ್ನೂ ಮಾತಾಡಿದ್ದೀನಿ. ನಮಗೆ ಯಾರಿಂದ ಅಲ್ಲ ಶಾಶ್ವತ ಪರಿಹಾರ ಸಿಗಬೇಕಷ್ಟೇ ನನಗೆ. ಹೌದು ಇವ್ರದ್ದೆಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ನಂದೇ. ಸೊ ಅದರಿಂದ ಅದಕ್ಕೆ ನಾನೇ ಖುದ್ದಾಗಿ ಬಂದಿದ್ದೀನಿ. ನಾನು ಬಂದು ಎನ್ಕ್ವೈರಿ ಮಾಡೋದಾಗಲ್ಲ. ಅದಕ್ಕೆ ಎಲ್ಲ ಅಧಿಕಾರಿಗಳು ಬಂದು ನೀರು ತೊಗೊಂಡು ಹೋಗ್ತೀವಿ. ಇದು ಏನಕ್ಕೆ ಟೆಸ್ಟಿಂಗ್ ಮಾಡಲಿಕ್ಕೆ ನೀರು ತೊಗೊಂಡು ಹೋಗ್ತಾಯಿದ್ದೀನಿ. ಶಾಶ್ವತವಾಗಿ ಪರಿಹಾರಕ್ಕೆ ನಾಳೆಯಿಂದನೇ ವ್ಯವಸ್ಥೆ ಮಾಡ್ತೀವಿ. ಕೆರೆದು ತೂಮುಗಳೆಲ್ಲ ಬಂದಾಗಿ ರಾಜಕೀಯ ಕಾಲುಗಳೆಲ್ಲ ಬಂದು ಆಗಿ ಒತ್ತುವರಿ ಆಗಿದೆ. ಈ ನೀರು ಯಾಕಂದರೆ ಗಲೀಜು ನೀರು ಹೋಗೋಕ್ಕೆ ತೂಮುಗಳೆಲ್ಲ ಬಂದ್ ಮಾಡಿದ್ದಾರೆ. ಇದಕ್ಕೇನಾದರೂ ಪರಿಹಾರ? ಸರ್ವೇಯರ್ನ ಕರೆದಿದ್ದೀನಿ ಸರ್. ನಾನು ಹಂಗೆ ಬಾಯಿ ಮಾತಾಡಿದಾಗ ಸರ್ವೇಯರ್ ಕರೆದಿದ್ದೀನಿ. ಈಗ ಸರ್ವೇಯರ್ನ ಬರ್ತಾವ್ರೆ. ಸರ್ವೇಯರ್ ಬಂದು ಎಲ್ಲಿಂದ ನೀರು ಖಾಲಿ ಮಾಡಬೇಕು, ಎಲ್ಲಿ ತುಂಬಿಬಿಡ್ಬೇಕು ಅನ್ನೋದನ್ನು ಅವ್ರು ಈಗಲೇ ಬಂದು ಮಾಡೋಕ್ಕೆ ಹೇಳಿದ್ದೀನಿ. ಈಗ ಬಂದು ಮಾಡ್ತಾರೆ. ಓಕೆ, ಥ್ಯಾಂಕ್ ಯು.